ಗುಡ್ ಮಾರ್ನಿಂಗ್. ಇವತ್ತು ಗ್ರಂಥ ಬರ್ಡೇ. ಈಗ ಟೈಮ್ 8:34 ಆ್ಯಂಡ್ ರೆಡಿ ಆಗಬೇಕು. ಬೆಳಗ್ಗೆಯಿಂದ ಕರೆಂಟ್ ಇಲ್ಲ. 3 ಗಂಟೆಗೆ ರಾತ್ರಿ ಹೋಗ್ಬಿಡ್ತು. ಕರೆಂಟ್ ಇಲ್ಲ. ಇವಾಗ ಬಂದಿದೆ. ನಾನು ಅಯ್ಯೋ ಇವತ್ತು ಹೆಂಗಪ್ಪ ಸ್ಟ್ರೈಟ್ನಿಂಗ್, ಮೊನ್ನೆನೂ ಹಂಗೆ ಆಯಿತು. ಸೊ ಇವಾಗ ಜಸ್ಟ್ ಕರೆಂಟ್ ಬಂತು ಪಟ್ಟಂತ. ಅದಕ್ಕೆ ಫಸ್ಟ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಬಿಟ್ಟು ಐರನ್ದೇನಿದೆ ಮುಗಿಸ್ಕೊಂಬಿಡೋಣ, ಆಮೇಲೆ ವಿಲ್ ಫಿನಿಶ್ ದಿ ವರ್ಕ್ ಅಂತ. ಆ್ಯಕ್ಚುಲಿ 9 ಗಂಟೆಗೆ ಹೊರಡೋಣ ಅಂತ ಪ್ಲಾನ್ ಇದೆ. ಇದಾಗಲೇ 8:35. ನನ್ನ ಅಭಿ ಹೇಳ್ತಿದ್ದೆ 9:15 ಆಗುತ್ತೆ ಅಂತ. ನನ್ನ ಪ್ರಕಾರ 10 ಗಂಟೆಗೆ ನಾವು ಹೊರಡ್ತೀವಿ. ಬಿಕಾಸ್ ಇನ್ನೂ ಪಾಪು ಕೆಳಗಡೆ ಇದ್ದಾಳೆ. ಅವಳಿಗೆ ತಿನ್ನಿಸಿ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡಬೇಕು. ಪ್ಯಾಕಿಂಗ್ ಆಲ್ಮೋಸ್ಟ್ ಡನ್. 3 ದಿನಕ್ಕೆ ನೋಡಿ, 2 ದಿನಕ್ಕೆ ಈ ಪಾರ್ಟಿ ಬಟ್ಟೆ ಇನ್ ಕೇಸ್, ಜಸ್ಟ್ ಇನ್ ಕೇಸ್ ಅಂತ. ಸೊ ಆಮೇಲೆ ಸಿಗ್ತೀನಿ. ನೋಡಿಲಿ ಹಂಗೆ ಪಾಠ ಬಿಟ್ಟಿದೆ ಕುಳ್ಳಿ ಕುಟಿ. ಎದ 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 ಗಿಡಪ್ ಕಿತ್. ಅಮ್ಮ ಯಾರೋ ಕೇಳ್ತಾ ಇದ್ರಿ ಯಾಕೆ ಮಗುಗೆ ಸಾಕ್ಸು ಶೂಸ್ ಎಲ್ಲ ಹಾಕಲ್ಲ ನೀವು, ಬರಿಗಾಲಲ್ಲೇ ಬಿಟ್ಟಿರ್ತೀರಾ ಅಂತ. ನೋಡಿ ಹಾಕಿ 1 ನಿಮಿಷ ಆಗಿಲ್ಲ, ಆಗಲೇ ಕಿತ್ತುತ್ತಾ ಇದೆ. ಅವಳಿಗೆ ಶೂಸು ಸಾಕ್ಸು ಏನು ಇಷ್ಟ ಆಗಲ್ಲ. ಎದ ಬಂಗಾರ, ಇಲ್ಲ ನೋಡಿಲಿ, ಇಲ್ಲ ನೋಡಿಲಿ, ಸ್ಮೈಲ್ ಮಾಡು. ಹ್ಯಾಪಿ ಬರ್ತ್ಡೇ ಟು ಯು ಗ್ರಂಥಮ್ಮ. ಚಿಂಚ ಅಭಿದಾಯ್ತು ಚಿಂಚು. And we are off to ಬಂಡೀಪುರ. ಇಲ್ಲಿ ಪೆಟ್ರೋಲ್ ಹಾಕ್ಸಕ್ ನಿಲ್ಸಿದ್ವಿ ನಮ್ಮನೆ ಹತ್ರ. ಇವಾಗ ಇನ್ನೇನು ಮೇಡಮ್ ಫುಲ್ ತಾಚಿ ಬಂದಿದೆ. ಆಲ್ಸೋ ದಿಸ್ ಇಸ್ ಮೈ ಔಟ್ಫಿಟ್, ಕ್ಯೂಟ್ ಸ್ವೆಟರ್ ಅಂಡ್ ಅ ಸ್ಕಾರ್ಟ್. ಆ್ಯಂಡ್ ಇದು ಚಿನ್ನ ಮುಂದೆ ಅವಳದು ವೈಟ್ ಸ್ಕಾರ್ಟ್ ಆ್ಯಂಡ್ ಫುಲ್ ಓವರ್, ಸೇಮ್ ನನ್ನ ಥರನೇ ಬಟ್ ಕಲರ್ ಚೇಂಜ್ ಅಷ್ಟೇ. ಆ್ಯಂಡ್ ಡ್ಯಾಡಿ ಈಸ್ ಆಲ್ಸೋ ಕಾಪಿಂಗ್. ಅವ್ನು ಎಲ್ಲ ನನ್ನೇ ಕಾಪಿ ಮಾಡ್ತಾನೆ. ಆ್ಯಕ್ಚುಲಿ ಕಾಪಿ ಮಾಡಲ್ಲ, ಇಬ್ರು ಕೋಇನ್ಸಿಡೆಂಟಲ್ ಆಗಿ ಹಾಕೋತೀವಿ, ಬಟ್ ಒಂದೇ ಆಗುತ್ತೆ. ಅವನು ಬ್ಲ್ಯಾಕು ನೋಡಿ, ನಂದ್ರ ಮೇಲೆ ಏನು ಗೊಂಬೆ ಇದೆ ಅದೇ ಕಲರ್ ಬ್ರೌನು. ಸೊ ಈಗ ಇನ್ನೊಂದು ಸ್ವಲ್ಪ ತಿಳಿ ನಿಂಗೆ ಆಟ ಆಡಿಸಿ ಆಮೇಲೆ ಮಲಗಿಸ್ಬಿಡೋದು. ಹೆಲೋ ಚಿನ್ನಮ್ಮ ಇದ್ದಾರಾ? ಹೆಲೋ. ಆ್ಯಂಡ್ ಚಿನ್ನಮ್ಮ ಬರ್ಡೇ ವಿಡಿಯೋ ಎಡಿಟ್ ಮಾಡಿಲ್ಲ ನಾನು ಇನ್ನೂ. ಸೊ ಇವಾಗ ಅವಳನ್ನ ಮಲಗಿಸಿ ಎಡಿಟ್ ಮಾಡ್ಬೇಕು. ಬಿಕಾಸ್ ನಂದೆಲ್ಲ ಹಳೆ ಫೋನಲ್ಲಿತ್ತು ಅವಳದು ಸ್ಟಾರ್ಟಿಂಗ್ ವಿಡಿಯೋಸ್ ಫೋಟೋಸ್ ಎಲ್ಲ. ಸೊ ಅದನ್ನ ಇದಕ್ಕೆ ಒಂಚೂರು ಯಾವ್ದಾದ್ರು ಬೇಕು ಕಳಿಸ್ಕೊಂಡು ಎಡಿಟ್ ಮಾಡಬೇಕು. ಸೊ ಐ ಥಾಟ್ ಇವಾಗ ಹೆಂಗೋ ಆನ್ ದ ವೇ ಅವಳು ಅಟ್ಲೀಸ್ಟ್ 1 ಅವರ್ ಮೇಲಾರ ಮಲಗ್ತಾಳೆ, ಬಿಕಾಸ್ ಬೇಗ ಬೇರೆ ಎದ್ದಿದೆ ಮೇಡಮ್. ಸೊ ಆ ಗ್ಯಾಪಲ್ಲಿ ಎಡಿಟ್ ಮಾಡಿಕೊಂಡು ಸಂಜೆ ವಿಡಿಯೋ ಹಾಕೋಣ ಅಲ್ಲವಾ? ಸಂಜೆ ಹಾಕೋಣ ನಿನ್ ಬರ್ಡೇಗೆ ಸಂಜೆ. ಹೆಲೋ ಮಾಡು. ಹೆಲೋ 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 ಗ್ರಂಥ. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಗ್ರಂಥಮ್ಮ. ಆಲ್ರೆಡಿ ಮೈಸೂರು ರೀಚ್ ಆಗೋದ್ವಿ, ತುಂಬ ಬೇಗ ಬಂದ್ವಿ. ಅಭಿನೂ ಅದೇ ಹೇಳ್ತಾ ಇದ್ದ, ಅಂದರೆ ವೀಕ್ ಡೇ ಅಲ್ಲ, ಸೊ ಏನು ಟ್ರಾಫಿಕ್ಕು ಇಲ್ಲ. ಆ್ಯಂಡ್ ಥಾರಲ್ಲಿ ಸಿಕ್ಕಾಬಟ್ಟೆ ಸ್ಮೂತಾಗಿ ಹೋಗುತ್ತೆ. ಸೊ ಆರಾಮಾಗಿ ಬಂದ್ವಿ. ಮೇಡಮ್ ಫುಲ್ ತಾಚಿ, ಆವಾಗಲೇ ಮಲಗಿದ್ಲವಳು. ಸೊ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಇವಾಗ ಇಲ್ಲಿ ಎದ್ದೊಳ್ತಾಳೆ. ಸೊ ಈಗಿಲ್ಲಿ ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ವಿ. ಬಿಕಾಸ್ ನನಗೆ ನಂದು ಅಭಿದು ಇಬ್ರದ್ದು ಪರ್ಫ್ಯೂಮ್ ಓವರ್ ಆಗಿಬಿಟ್ಟು ಹೊಟ್ಟೆ ತೊಳಸ್ತಾ ಇದೆ. ಸೊ ಅದಕ್ಕೆ ಒಂದು ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ವಿ ಯಾವುದೋ ಹೋಟೆಲಲ್ಲಿ. ನೋಡಿ ಎಲ್ಲ ಹೊಸ ಕೂದಲು. ಇದು ಸ್ಟ್ರೇಟ್ನಿಂಗು ಮಾಡೋಕ್ಕಾಗಲ್ವಾ? ಹೆಂಗಿದೆ ನೋಡಿ. ನ್ಯೂ ಹೇರ್ ಇಸ್ ಗ್ರೋಯಿಂಗ್, ಮೈ ಹೇರ್ ಇಸ್ ಗ್ರೋಯಿಂಗ್. ಸೊ ನಿದ್ದೆ ಬರ್ತಾ ಇದೆ. ಮೇಡಮ್ ಜಿ ಎದ್ರು. ಕಾಲು ಬಿದ್ದೋಯ್ತು ಅವಾಗಿಂದ, ಹಿಂಗೆ ಮಲಗಿಸ್ಕೊಂಡು. ನನಗೇನಂದರೆ ಈ ಮೇಡಮ್ ಶಿಫ್ಟ್ ಮಾಡೋಕ್ಕಾಗಲ್ಲ. ಒಂದು ಸತಿ ಶಿಫ್ಟ್ ಮಾಡಿದ್ರೆ ಎದ್ದು ಬಿಡ್ತಾಳೆ. ಏರ್ಪೋರ್ಟಲ್ಲಿ ಮೊನ್ನೆ ಹಂಗೆ ಆಯಿತು. ಕಾಲು ಫುಲ್ ಆಲ್ಮೋಸ್ಟ್ 1 ಅವರ್ ಮೇಲೆ ಹಿಂಗೆ ಒಂದೇ ಪೊಸಿಷನಲ್ಲಿ ಮಲಗಿಸ್ಕೊಂಡಿಲ್ಲ. ಫುಲ್ಲು
ಬ್ಲಡ್ ಸರ್ಕ್ಯುಲೇಷನ್ ಇಲ್ದಂಗೆ ಆಗೋಯ್ತು. ಬಂಗಾಲಿ ಸಕ್ಕದಾಗಿದೆ ನೋಡಿ. ಇದು ರೆಸ್ಟೋರೆಂಟ್ ಏರಿಯಾ. ಆ್ಯಂಡ್ ಪಾಪುಗೆ ಏನು ತಿನ್ನಿಸ್ತೀರಾ ಅಂತ ಕೇಳ್ತಿದ್ದೀರಿ ಅಲ್ವಾ. ಇಲ್ಲಿ ಪ್ಲೇನ್ ಕಿಚಡಿ ಮಾಡಿಸ್ಕೊಂಡಿದ್ದೀನಿ. ಆಪ್ಷನ್ಸ್ ಇರುತ್ತೆ ಕೆಲವೊಂದು ಹೋಟೆಲಲ್ಲಿ, ಕೆಲವೊಂದು ಕಡೆ ಇರಲ್ಲ. ಇವ್ರು ಇದೆ ಅಂತ ಹೇಳಿದ್ರು, ಅವರೇ ಕೇಳಿದ್ರು ಪಾಪುಗೆ ಏನು ಬೇಕು ಅಂತ. ಸೊ ಪ್ಲೇನ್ ಕಿಚಡಿ ಇದು, ಏನೂ ಹಾಕಿಲ್ಲ, ಉಪ್ಪು ಎಲ್ಲ ನಾನು ಹೇಳಿದೆ, ಬರೀ ತುಪ್ಪ ಹಾಕಿ ಪ್ಲೇನ್ ಕಿಚಡಿ ಮಾಡಿದ್ದಾರೆ. ಸೊ ಇದನ್ನು ಇವಾಗ ಮೇಡಮ್ಗೆ ತಿನ್ಸೋದು. ಅಂದರೂ ಸ್ವಲ್ಪನೇ ಕೊಡಿ ಮಗುಗೆ ಅಂದೆ. ಪಾಪ ದೊಡ್ಡ ಬೌಲಲ್ಲಿ ಕೊಟ್ಟಿದ್ದಾರೆ. ಇವಾಗ ತಿನ್ನೋದು. ಮಮ್ಮ ತಿನ್ನೋಣಕ್ಕಂದೆ ಪುಟ್ಟಿ ಸ್ಪೂನ್, ಪುಟ್ಟಿ ಸ್ಪೂನ್. ಅಮ್ಮಿದಾ ಒಳಗೆ ಬಂದ್ವಿ. ಆಗ್ಲಿಂದ ನನ್ನ ವ್ಲಾಗಿಂಗ್ ಕ್ಯಾಮ್ರಾ ಇರಲಿಲ್ಲ, ಸೊ ಐ ಕುಡಂಟ್ ಶೋ ಎನಿಥಿಂಗ್. ತೋರಿಸ್ತೀನಿ. ಬಟ್ ಇದು ಟೆರೆಸ್ ನಮ್ಮದು, ಹಿಂಗಿದೆ. ಆ್ಯಂಡ್ ವ್ಯೂ ಸಕ್ಕದಾಗಿರುತ್ತೆ ಇಲ್ಲಿಂದ ಅಂತ ಹೇಳಿದ್ರು ಅವರು. ನಿಮ್ಮದು ವ್ಯೂ ಚೆನ್ನಾಗಿರುತ್ತೆ ಅಂತ. ಸೊ ದಿಸ್ ಈಸ್ ದ ವ್ಯೂ. ಸಂಜೆ ಸಕ್ಕದಾಗಿರುತ್ತೆ. ಹಿಂಗಿದೆ. ಆ್ಯಂಡ್ ಚಿನ್ನಮ್ಮಂಗೂ ಓಡಾಡೋಕ್ಕೆ ಚೆನ್ನಾಗಿ ಜಾಗ ಇದೆ. ನಾನು ಇಲ್ಲಿ ಚಳಿ ಇರುತ್ತೆ ಅಂತ ಕೊಟ್ಟಿದ್ರಲ್ಲ. ಸೊ ಚಿನ್ನಮ್ಮ ಈ ಕಡೆ ಬಾ. ಚಳಿ ಅಂದ್ಬಿಟ್ಟು ಸ್ವೆಟರ್ ಗಿಟರ್ ಎಲ್ಲ ಹಾಕೊಂಬಂದ್ರೆ ಶೆಕೆ ದೆಗೆ ಹೊಡಿತಾ ಇದೆ ಅಪ್ಪ. ಸೊ ಒಂಚೂರು ರೆಸ್ಟ್ ಮಾಡಬೇಕು. ರೂಮೆಲ್ಲ ಆ ಫೋನಲ್ಲಿ ವ್ಲಾಗ್ ಮಾಡಿದೆ, ವಿಡಿಯೋ ಮಾಡಿದೆ. ಇವಾಗ ಕೆಳಗೆ ಹೋಗಿ ತೋರಿಸ್ತೀನಿ ರೀ. ಬಟ್ ಇಟ್ಸ್ ಸೋ ಗುಡ್. ನಳಿ ಆಂಟಿಗೆ ನಮ್ಮ ಡ್ಯಾಡಿಗೆ ವಿಡಿಯೋ ಕಾಲ್ ಮಾಡಿದ್ದೆ. ಹಂಗೆ ಫೋನ್ ಇಲ್ಲೇ ಬಿಟ್ಟು ಹೋಗ್ಬೋಯ್ತು, ಕ್ಯಾಮ್ರಾ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಕ್ಯಾಮ್ರಾ ಮತ್ತು ಶೂಸು ಮೇಲೆ. ಆಗ ಕೆಳಗೆ ಹೋಗ್ಬೇಕು. ಆಲ್ಸೋ ರೂಮ್ ತೋರಿಸಿಲ್ಲ ಅಲ್ಲ. ಸರಿ, ಹಿಂಗೆ ಬಾಗಿಲು ಓಪನ್ ಮಾಡಿದ್ದಾರೆ, ಹಿಂಗೆ ಒಳಗೆ ಹೋಗುವುದು. ಹಾಂ ಬಂದೆ. ಇದು ಹಾಲ್. ಏನಂತ ಹೇಳಿದ್ನಲ್ಲ, 1 ಅಂತ. ಏನು ಬೇಡ. ಅಯ್ಯೋ ಅಲ್ಲಿ. ಹಾಂ, ಸೊ ಇದು ಎಂಟರ್ ಆಗಿದ ತಕ್ಷಣ ಹಾಲು. ಆ್ಯಂಡ್ ಇಲ್ಲೊಂದಷ್ಟು ಐಟಮ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಇದು ಸಿಟ್ಔಟ್ ಹೋಗೋದು. ತೆಗಿಬೇಕು, ಆಮೇಲೆ ತೆಗ್ದು ತೋರಿಸಿ. ಇದು ತೆಗಿಲ್ಲ ಅಭಿ, ಇವಾಗಲೇ ಬಂದೆ. ಸೊ ಇದು ನೋಡಿ, ಇದು ಈಚೆ ನಮ್ಮ ಸಿಟ್ಔಟ್ ಏರಿಯಾ. ಇಷ್ಟೊತ್ತು ಅಲ್ಲೇ ಆಟಾಡ್ತಾ ಇದ್ವಿ. ಅವಳನ್ನ ಗ್ರಾಸ್ ಮೇಲೆ ಬಿಟ್ಬಿಟ್ಟಿದ್ವಿ, ಚೆನ್ನಾಗಿ ಆಟಾಡ್ತಾ ಇದ್ಲು. ಆ್ಯಂಡ್ ನಂಗೆ ಈ ಪ್ರಿಂಟ್ ಎಷ್ಟು ಇಷ್ಟ ಗೊತ್ತಾ. ನನ್ನ ಹತ್ರ ಬ್ಯಾಗ್ ಎಲ್ಲ ಇತ್ತು. ಇದು ಬಟ್ಟೆ ಅಭಿ ಒಂದು ಕೊಡಿಸಿದ್ದಾನೆ. ಆಮೇಲೆ ಇಲ್ಲೊಂದಷ್ಟು ಸ್ನ್ಯಾಕ್ಸ್ ಇಟ್ಟಿದ್ದಾರೆ, ಅಲ್ಲಿ ಎಣ್ಣೆ ಇಟ್ಟಿದ್ದಾರೆ, ವೈನು. ಆಮೇಲೆ ನೋಡಿ ಹಿಂಗೆ ನಡ್ಕೊಂಡು ಮೇಲೆ ಹತ್ತಿದ್ದಾರೆ. ಇಲ್ಲೊಂದು ಇದಿದೆ. ಆಮೇಲೆ ಹಿಂಗೆ ಮೇಲೆ ಹತ್ತಿದ್ರೆ ದಿಸ್ ಇಸ್ ದಿ ರೂಮ್ ಸ್ಪೇಸ್. ಇಲ್ಲಿ ಟಿ ವಿ, ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಇಲ್ಲೊಂದು ಡೆಕೋರೇಟಿವ್ ಐಟಮ್. ಆ್ಯಂಡ್ ಲುಕ್ ಎಟ್ ದಿ ಬೆಡ್, ಇಷ್ಟು ಲಕ್ಸೂರಿಯಸ್ ಆಗಿದೆ. ಆ್ಯಂಡ್ ಇಲ್ಲಿ ಒಂದು ಮಿರರ್, ಇಲ್ಲಿ ಲ್ಯಾಂಪ್. ಆ್ಯಂಡ್ ನನಗೆ ಈ ಥರ ಇಷ್ಟ, ಒಂಥರ ಫೀಲ್ ಲಕ್ಸುರಿಯಸ್ ಆಗಿ ಕಾಣುತ್ತೆ. ಆ್ಯಂಡ್ ಇಲ್ಲಿಂದ ಹೋದರೆ ಇಲ್ಲಿ ಪ್ರಾಣಿಗಳ ಫೋಟೋ, ಇಲ್ಲಿ ಅಗೇನ್ ಸೇಮ್. ಆ್ಯಂಡ್ ದಿಸ್ ಇಸ್ ದಿ ಬಾತ್ರೂಮ್. ಇಲ್ಲಿ ಇದು, ಆಮೇಲೆ ಇದು 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 ಇಲ್ಲಿ ನಾನು. ಆ್ಯಂಡ್ ಇದು ಪೂಪ್ ಮಾಡೋಕ್ಕೆ, ಸುಸುನು ಮಾಡೋದು. ಆಮೇಲೆ ಇಲ್ಲಿ ಚಿನ್ನಮ್ಮ ಆ್ಯಂಡ್ ಡ್ಯಾಡಿ ಆರ್ ವೇಟಿಂಗ್ ಟು ಕುಂಡಿ ತೊಳಿಯಿಂಗ್. ನಡಿ ಕುಂಡಿ ತೊಳೆಯೋಣ. ಇಲ್ಲಿ ಇದು ಓಪನ್ ಮಾಡಿದ್ರೆ
ಇಲ್ಲಿ ವ್ಯೂ ನೋಡಿಕೊಂಡು ಸ್ನಾನ ಮಾಡೋದು ತಂಗಿ. ಇಲ್ಲಿ ವ್ಯೂ ನೋಡ್ಕೊಂಡು ಸ್ನಾನ ಮಾಡೋದು. ಅವಿ ಹಾಕಾಕು ಹುಳ ಬರುತ್ತೆ ಅಂದ. ನಿದ್ದೆ ಬಂದಿದೆ ಚಿನ್ನಮ್ಮನ ಇವಾಗ ಮಲಗಿಸಿ ಆಮೇಲೆ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಎಬ್ರಿಸೋದು. ಸೊ ಫರ್ದರ್ ಅಪ್ಡೇಟ್ಸ್ ಕುಂಡಿ ತೊಳೆದ್ಬಿಟ್ಟು ಬಂದು ಮಾತಾಡ್ತೀನಿ. ಬಾಯ್. ಪಾಪುನ ಮಲಗಿಸ್ದೆ. ಇವಾಗ ಇಟ್ಸ್ ಮೀ ಟೈಮ್ ಫಾರ್ ಮೀ. ಅಭಿ ಆ್ಯಕ್ಚುಲಿ ಇಷ್ಟೊತ್ತು ನಾನು ಪಾಪುನ ಮಲಗಿಸೋವರೆಗೂ ಇಲ್ಲಿ ಕೂತಿದ್ದ ಹೊರಗಡೆ. ಆ್ಯಂಡ್ ಏನು ಚೆನ್ನಾಗಿದೆ ಗೊತ್ತೇನೆ, ಎಷ್ಟು ರಿಲ್ಯಾಕ್ಸ್ ಆಯಿತು ಅಂದ. ನಾನು ಅದಕ್ಕೆ ಪಾಪುನ ಮಲಗಿಸ್ಬಿಟ್ಟು ನಾನು ಹೋಗಿ ಕೂತ್ಕೋತೀನಿ, ನೀನು ಡ್ಯೂಟಿ ಮಾಡು ಅಂದೆ. ಸೊ ಅವಳು ಅವಾಗಿಂದ ಸಿಕ್ಕಾಬಿಟ್ಟು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ತೊಗೊಂಡ್ಳು ನಿದ್ದೆ ಮಾಡೋಕ್ಕೆ. ಕುಯ್ಯು ಕುಯ್ಯು ಅಂತಲೇ ಇತ್ತು. ಅಂದರೆ ನಾನು ಹಾಕಿದ್ರೆ ಕೆಳಗಡೆ ಅಳ್ತಿದ್ಲು. ಸೊ ಕೊನೆಗೆ ಇವಾಗ ಮಲಗಿಸಿ ಅವನ್ನ ಪಕ್ಕದಲ್ಲಿ ಬಿಟ್ಬಿಟ್ಟು ನೋಡ್ಕೊ ಅಂತ ನಾನು ಈಚೆ ಬಂದೆ. ವ್ಯೂ ತೋರಿಸ್ತೀನಿ ನೋಡಿ, ಎಷ್ಟು ರಿಲ್ಯಾಕ್ಸಿಂಗ್ ಆಗಿದೆ ಅಂದರೆ. ಡೈಲಿ ಇದೇ ವ್ಯೂ ಇದ್ರೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ. ಅಂದರೆ ಇಟ್ಸ್ ನಾಟ್ ಜಸ್ಟ್ ಅ ವ್ಯೂ, ಆ ನೇಚರ್ ಗೊತ್ತಾಗ್ಬಿಡುತ್ತೆ. ನಾವು ಆರ್ಟಿಫಿಷಿಯಲಿ ಮಾಡೋದಕ್ಕೂ ಈ ನೇಚರ್, ಆ ಗಾಳಿ, ಆ ನೇಚರ್ ಸೌಂಡು ಮತ್ತು ಒಂಥರ ಫ್ರೆಶ್ ಗಾಳಿ, ಆ ಗಾಳಿ ಬೀಸ್ತಾ ಇದ್ರೇ ಹಾ ಅನಿಸುತ್ತೆ. ಸೊ ಒಂಥರ ರಿಲ್ಯಾಕ್ಸ್ ಆಗ್ತಾಯಿದೆ. ಒಂದು ಚಾಕ್ಲೇಟ್ ತಿಂದೆ, ಅಲ್ಲಿಟ್ಟಿದ್ರು. ಇವಾಗ ನಾನು ಹೇಳ್ದೆ ಅಲ್ಲ, ಪಾಪು ಬರ್ಡೇ ವೀಡಿಯೋ ಎಡಿಟ್ ಮಾಡಿಲ್ಲ, ಅದನ್ನು ಇವಾಗ ಒಂಚೂರು ಎಡಿಟ್ ಮಾಡ್ಕೊತೀನಿ. ಲಾಸ್ಟ್ ಇನ್ನೊಂದು ಚೂರಿದೆ, ಮ್ಯೂಸಿಕ್ ಏನೋ ಹಾಕಬೇಕು. ಅದನ್ನು ಹಾಕಿ ಅದಾದಮೇಲೆ ಒಂದು ಗ್ರೀನ್ ಟೀ ಕುಡಿದು ಆಮೇಲೆ ನೋಡೋಣ. ಅವ್ರ ಪಾಪ ಡೆಕೋರೇಷನ್ ರೂಮ್ ಮಾಡೋಕ್ಕೆ ಕೇಳಿದರು. ನಾನು ಸಂಜೆ ಮಾಡಿ ಅಂತ ಅಂದೆ, ಬಿಕಾಸ್ ಮಧ್ಯಾಹ್ನ ನಂಗೆ ಗೊತ್ತಿತ್ತು ಮಧ್ಯಾಹ್ನ ರೀಚ್ ಆಗ್ತೀವಿ, ಅವಳು ಮಲಗಿಸ್ಬೇಕು. ಸೊ ಡೆಕೋರೇಷನ್ ಮಾಡಿದ್ರು ಇಟ್ಸ್ ಆಫ್ ನೋ ಯೂಸ್ ಅಂತ. ಸೊ ವಿ ಪ್ಲ್ಯಾನ್ ಸಂಜೆ ಸೆಲೆಬ್ರೇಟ್ ಮಾಡೋಣ ಅಂತ ಅವಳು ಇವಾಗ ಎದ್ದ ಮೇಲೆ ಫ್ರೆಶ್ ಆಗಿ. ಸೊ ಒಂದು ಕೇಕ್ ಹೇಳಿದ್ದೀವಿ ಪುಟಾಣಿದು. ಆ್ಯಂಡ್ ಆಮೇಲೆ ಡೆಕೋರೇಷನ್ ಅವರೇನೋ ಬಲೂನು ಫ್ಲವರ್ಸಲ್ಲಿ ಡೆಕೋರೇಷನ್ ಮಾಡ್ತೀನಿ ಅಂದರು. ಅದಕ್ಕೆ 1 hour ಬೇಕಂತೆ. ಇವಾಗ ಮೆಸೇಜ್ ಮಾಡಿದರು. ಸೊ ನಾನು 5:30 ಹಂಗೆ ಬನ್ನಿ, ಬಿಕಾಸ್ ಪಾಪು ಮಲಗಿದೆ, ಅವಳು ಎದ್ಮೇಲೆ ಮಾಡಿ ಅಂತ ಹೇಳಿದೆ. ಸೊ ಅವಳು ಎದ್ಮೇಲೆ ಅವಳನ್ನ ಈಚೆ ಇಲ್ಲಿ ಆಟ ಆಡಿಸ್ತಾ ಇದ್ರೆ ಅವ್ರು ಡೆಕೋರೇಷನ್ ಮುಗಿಸ್ಕೋತಾರೆ. ಸೊ ಐ ಥಾಟ್ ಇಲ್ಲೇ ಹೊರಗಡೆನೇ ಕೇಕ್ ಕಟ್ ಮಾಡೋಣ ಅಂತ. ನಾನು ಆ್ಯಕ್ಚುಲಿ ಅಂದ್ಕೊಂಡೆ, ನನ್ನ ಹತ್ರ ಒಂದು ಫರ್ದು ಬಟ್ಟೆ ಇತ್ತು ದೊಡ್ಡದು, ಅದನ್ನು ತೊಗೊಂಡು ಬಂದು ಇಲ್ಲಿ ಹಾಸ್ಬಿಟ್ಟು ಅದ್ರ ಮೇಲೆ ಕೂರೋಣ ಅಂತ. ಬಿಕಾಸ್ ನಾವು ಇಲ್ಲೇ ಕೂರೋಕ್ಕಾಗಲ್ವಲ್ಲ ಮಳೆ ಎಲ್ಲ ಬಂದರೆ ಅಂತ. ಬಟ್ ಅದು ಎತ್ತಿಟ್ಟೋಳು ಎತ್ಕೊಂಬಂದಿಲ್ಲ. ಸೊ ಇವಾಗ ಐ ಥಾಟ್ ಅಲ್ಲಿ ಕಲ್ಲಿದೆ ನೋಡಿ, ಕಾಣ್ತಾ ಇದೆಯಾ, ಆ ಕಲ್ಲು ಮೇಲೆ ಮಾಡೋಣ ಸೆಲೆಬ್ರೇಷನ್ ಅಂತ ಅನ್ಕೋತಾ ಇದ್ದೀನಿ. ಅಂದರೆ ಬ್ಯಾಕ್ಗ್ರೌಂಡ್ ಎಲ್ಲ ಗ್ರೀನರಿ ಚೆನ್ನಾಗಿರುತ್ತಂತೆ. ಅಲ್ಲೂ ಒಂದು ಕಲ್ಲಿದೆ, ಇವಾಗ ಕಾಣಿಸ್ತು. ಎಲ್ಲಿ ಇದ್ರಲ್ಲಿ ಕಾಣಿಸ್ತಾ ಅಲ್ವಾ, ತುಂಬ ದೂರ ಹೋಗ್ಬಿಟ್ನಾ, ಎಲ್ಲದು ಆ ಕಲ್ಲು? ಅಲ್ಲಿ ಕಾಣಿಸ್ತಾ ಇದೆಯಾ, ದೂರ ಇದೆ, ದೇರ್ ಅಲ್ಲಿ. ಸೊ ನೋಡೋಣ ಹೆಂಗಾಗುತ್ತೋ ಹಾಗೆ ಮಾಡುವ. ಸೊ ಇವಾಗ ವಿಡಿಯೋ ಎಡಿಟ್ ಮಾಡಿ ದೆನ್ ಐ ವಿಲ್ ಕ್ಯಾಚ್. ಓ ಮೈ ಗಾಡ್, ಇಲ್ಲಿ ನೋಡಿ, ಇಲ್ಲಿ ಏನು ಗಾಳಿ. ಅವ್ರು ಹೇಳಿದರು ಆ್ಯಕ್ಚುಲಿ ತುಂಬ ವಿಂಡಿ ಇರುತ್ತೆ ಅಂತ. ಫೈನಲಿ ಡನ್ ಎಡಿಟಿಂಗ್, ಡೌನ್ಲೋಡ್ ಆಗ್ತಾ ಇದೆ. ಅಷ್ಟೊತ್ತಿಗೆ ಇವರಿಬ್ರು ಏನು ಮಾಡ್ತಿದ್ದಾರೆ ನೋಡೋಣ ಅಂದರೆ, ಇಬ್ಬರು ನಿದ್ದೆ ಹೊಡಿತಾ ಇದ್ದಾರೆ. ಕೇಳಿಸ್ತಾ ಇದೆಯಾ ಗೊರಕೆ ಸೌಂಡು? ಇರಿ ತೋರಿಸ್ತೇನೆ. ಗ್ರೀನ್ ಟೀ ರೆಡಿ. ಆಲ್ಸೋ ಔಟ್ಫಿಟ್ ಚೇಂಜ್ ಮಾಡಿಬಿಟ್ಟೆ, ಇರಿ ತೋರಿಸ್ತೀನಿ. ಇಲ್ಲಿಟ್ಟು ನಿಮ್ಮನ್ನ ಹಿಂಗೆ ತಿರುಗಿಸಿ ಆ ಕಡೆ ತೋರಿಸ್ತೀನಿ. ಗ್ರೀನಿಗೆ ಚೆನ್ನಾಗಿ ಕಾಣುತ್ತೆ. ಎದ್ಬಿಟ್ಲು, ಅದಕ್ಕೆ ಹೇಳ್ತಾರೆ ನೋಡಿ, ಅಮ್ಮಂದಿರು ಬಿಸಿ ಏನೂ ಕುಡಿಯೋಕ್ಕಾಗಲ್ಲ ಅಂತ. ನಾನು ಬೇರೆ ಈಚೆ ಇಟ್ಬಿಟ್ಟು ಓಡೋದೆ, ಹಾರೇ ಹೋಗಿದೆ.
ಮತ್ತು ಇನ್ನೊಂಚೂರು ಬಿಸಿ ನೀರು ಮಾಡ್ಕೊಂಡು ಹಾಕ್ಕೋತೀನಿ. ಬಿಕಾಸ್ ಈ ಚಳಿಗೆ ಬಿಸಿ ಬಿಸಿನೇ ಕುಡಿಬೇಕು. ನನಗೆ ತುಂಬ ಚಳಿ ಆಗಲ್ಲ. ಸೊ ಇಲ್ಲಿ ಗಾಳಿ ಜಾಸ್ತಿ ಇದೆ, ಅಂದರೆ ಚಳಿ ಇಲ್ಲ ಗಾಳಿ ಇದೆ, ತಣ್ಣಗೆ